ಮೇಡಮ್ ಫಸ್ಟ್ ಇವತ್ತು ನೀವು ದಂಡತೀರ್ಥ ಅಂತಕ್ಕಂಥ ನಿಮ್ಮ ಸಿನಿಮಾದ ಟೈಟಲ್ನ ರಿವೀಲ್ ಮಾಡಿದ್ರಿ. ಟೈಟಲ್ ರಿವೀಲ್ ಅಂದಾಕ್ಷಣವೇ ಕ್ಯೂರಿಯಾಸಿಟೀಸ್ ಇರುತ್ತೆ. ನಿಮಗೆ ದಂಡತೀರ್ಥದ ಮೇಲೆ ಏನು ಕ್ಯೂರಿಯಾಸಿಟೀಸ್ ಇದೆ? ನಂಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಸರ್ ಹೇಳಿದ್ರಲ್ಲ ಟೈಟಲ್ ಇದು ದಂಡತೀರ್ಥ ಅಂತ ಹೇಳಿದಾಗಲೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ತುಂಬ ಕ್ಯಾಚಿಯಾಗಿದೆ. ಸರ್ ನೇಮ್ ಕೂಡ ಅಷ್ಟೇ ಕ್ಯಾಚಿಯಾಗಿದೆ. ನಾನು ಸರಿಗೆ ಹೇಳಿದೆ ಡೈರೆಕ್ಟಾಗಿ, ಸರ್ ನಿಮ್ಮ ನೇಮ್ ಎಷ್ಟು ಕ್ಯಾಚಿಯಾಗಿದೆ, ನಿಮ್ಮ ಟೈಟಲ್ ಕೂಡ ಅಷ್ಟೇ ಕ್ಯಾಚಿಯಾಗಿದೆ ಸರ್ ಅಂತ. ಅದನ್ನೇ ನಾನು ಸ್ಟೇಜ್ ಮೇಲೆ ಕೂಡ ಹೇಳಿದೆ. ಎಸ್, ನನಗೆ ದಂಡತೀರ್ಥ ಅಂದಾಗ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಸೊ ನನಗೆ ಕ್ಯೂರಿಯಾಸಿಟಿ ಇದೆ ಮೂವಿಯಲ್ಲಿ ಹೇಗೆ ಅದನ್ನು ತೋರಿಸ್ತಾರೆ, ರೆಪ್ರೆಸೆಂಟ್ ಮಾಡ್ತಾರೆ ಅಂತ. ಸೊ ಎಸ್, ನೀವೆಲ್ಲರೂ ವೆಯ್ಟ್ ಮಾಡಬೇಕಾಗತ್ತೆ ಅದನ್ನು ಹೇಗೆ ಅವರು ತೋರಿಸ್ತಾರೆ ಅಂತ. ಮೇಡಮ್, ನೀವು ಇಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇದ್ರಿ ಅಲ್ವಾ? ನೀವು ಈ ಮುಂಚೆ ಏನು ಮಾಡ್ತಾ ಇದ್ರಿ? ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ರಾ, ಸೀರಿಯಲಲ್ಲಿ ಮಾಡ್ತಾ ಇದ್ರಾ, ಅಥವಾ ಡ್ರಾಮಾದಲ್ಲಿ ಮಾಡ್ತಾ ಇದ್ರಾ? ಯಾವುದರಲ್ಲಿ, ಹೇಗೆ ನಿಮ್ಮ ಕತೆ? ಇದಕ್ಕೂ ಮುಂಚೆ ನಾನೊಂದು ಪ್ರಾಜೆಕ್ಟ್ ವರ್ಕ್ ಮಾಡಿದ್ದೆ. ಬಟ್ ಆ ಮೂವಿಗೆ ಬರೋಕ್ಕೂ ಮುಂಚೆ ನಾನು ಮಾಡೆಲ್ ಆಗಿದ್ದೆ. ರ್ಯಾಂಪ್ ವಾಕ್, ಶೂಟ್ಸ್ ಅದೆಲ್ಲ ಮಾಡ್ತಾಯಿದ್ದೆ. ಸೊ ಮೂವಿಯಲ್ಲಿ ನನಗೆ ಲಕ್ ಬೈ ಚಾನ್ಸ್ ಅಂತ ಹೇಳ್ಬೋದು, ಹಾಗೆ ಆಪರ್ಚುನಿಟಿ ಸಿಕ್ತು. ಅಲ್ಲಿ ನನಗೆ ಜ್ಯೋತಿ ಮೂರೂರಮ್ಮ ನನಗೆ ಪರಿಚಯ ಆದರು. ಅವರು ನನಗೆ ಆಪರ್ಚುನಿಟೀಸ್ ಕೊಡ್ತಾ ಹೋದರು. ನನಗೆ ಟ್ಯಾಲೆಂಟ್ ಇದೆ, ಬಾ, ನೀನು ಯಾಕೆ ಮಾಡ್ಲಿಂಗ್ ಅಂತ ನೀನು ಎಜುಕೇಷನಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ಯಾ, ಹೀಗೆ ಬಾ, ನನಗೆ ಟ್ಯಾಲೆಂಟ್ ಇದೆ, ಅದನ್ನು ತೋರಿಸು ಎಲ್ಲರಿಗೂ ಅಂತ ಹೇಳಿದ್ರು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು ನಿನ್ನ ಟ್ಯಾಲೆಂಟ್ ಅಂತ ಹೇಳಿದ್ರು. ಸೊ ಅದು ನಂಗೆ ತುಂಬ ಖುಷಿ ಆಯಿತು, ಸ್ವಲ್ಪ ಹೆಮ್ಮೆ ಆಯಿತು. ಹಾಗಾಗಿ ನಾನು ಇಂಡಸ್ಟ್ರಿಗೆ ಬರಬೇಕಾಯ್ತು. ಬಂದು ನಾನು ಹಾಗೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಈಗ ಹರಿ ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ದಂಡತೀರ್ಥದಲ್ಲಿ. ಸೊ ಅಲ್ಲಿ ನೋಡ್ಬೇಕು ನೀವು ನನ್ನ ಕ್ಯಾರೆಕ್ಟರ್ ಹೇಗಿರುತ್ತೆ, ನನ್ನ ಆ್ಯಕ್ಟಿಂಗ್ ಹೇಗಿರುತ್ತೆ ಅಂತ. ನಾನೇ ಹೊಗಳ್ತಾ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ? ಸೊ ನೀವು ಹೇಳಬೇಕಾಗತ್ತೆ ಅದು ಹೇಗಿರುತ್ತೆ ಅಂತ. ಅದನ್ನ ನೋಡಬೇಕು ಅಂದರೆ ನೀವು ದಂಡತೀರ್ಥಕ್ಕೆ ವೆಯ್ಟ್ ಮಾಡಬೇಕು. ಫಸ್ಟ್ ಟೈಮ್ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ಭಯನ ಅಥವಾ ಖುಷಿನಾ ಅಥವಾ ಏನು ಪ್ರೌಡ್ ಫೀಲಾ, ಏನು ಅನ್ನಿಸ್ತಾ ಇದೆ ನಿಮಗೆ? ಫಸ್ಟ್ ಟೈಮ್ ಇಲ್ಲ, ನಾನು ಲಾಸ್ಟ್ ಪ್ರಾಜೆಕ್ಟಲ್ಲೂ ನಾನು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ನನಗೆ ಕ್ಯಾಮ್ರಾ ಫಿಯರ್ ಇರಲಿಲ್ಲ. ಸೊ ಅದೊಂಥರ ಚೆನ್ನಾಗಿದೆ. ಆ ಕ್ಯಾರೆಕ್ಟರ್ ಒಳಗಡೆ ನಾವು ಹೋಗಿಬಿಟ್ರೆ ನಮಗೆ ಡೈಲಾಗ್ಸ್ ತೊಗೊಳಕ್ಕಾಗಲಿ ಅಥವಾ ಅದನ್ನು ಆ್ಯಕ್ಟ್ ಮಾಡೋದಕ್ಕಾಗಲಿ, ಅದನ್ನು ಆ ಕ್ಯಾರೆಕ್ಟರ್ ಏನಿದೆ, ಆ ರೋಲ್ ಹೇಗೆ ಹೋಗುತ್ತೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡೋದಕ್ಕಾಗಲಿ ನಮಗೆ ಕಷ್ಟ ಆಗಲ್ಲ ಅಂತ ನನಗನ್ಸುತ್ತೆ. ಸೊ ನಾನು ಅದನ್ನು ಯಾವ ಲೆವೆಲ್ಲಿಗೆ ತೊಗೊಂಡಿದ್ದೀನಿ, ಅದನ್ನು ಅಳವಡಿಸ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಹಾಗೆ ನಾನು ಆ್ಯಕ್ಟ್ ಮಾಡ್ತಾ ಹೋಗಿದ್ದೀನಿ. ಸೊ ನನಗೆ ಭಯ ಅಂತ ಇಲ್ಲ. ಸೊ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು, ಬೆಟರಾಗಿ ಮಾಡಬೇಕು ಅಂತ ಯಾವಾಗಲೂ ನನಗನ್ಸುತ್ತೆ. ಸೊ ನೋಡೋಣ, ದಂಡತೀರ್ಥ ನನಗೆ ಇನ್ನೂ ಏನೇನು ಕಲಿಸುತ್ತೆ ಅಂತ, ನಾನು ಏನೇನು ಕಲಿತೀನಿ ಅಂತ ನನಗೆ ಆಮೇಲೆ ಗೊತ್ತಾಗುತ್ತೆ. ಶೂಟಿಂಗ್ ಸ್ಟಾರ್ಟ್ ಆದಾಗ ಡೆಫಿನೆಟಾಗಿ ನನಗೆ ಗೊತ್ತಾಗುತ್ತೆ. ನಿಮ್ಮ ಹೀರೋ ಅವಿನಾಶ್ ಅವ್ರ ಬಗ್ಗೆ? ಅವಿನಾಶ್ ಸರ್ ಆ್ಯಕ್ಚುಲಿ ನಾನು ಕೇಳಿದ್ದೆ, ಅವರು ಜೂನಿಯರ್ ದರ್ಶನ್ ಥರ ಇದ್ದಾರೆ ಅಂತ. ನಾನು ನೋಡಿರಲಿಲ್ಲ ಯಾವತ್ತು. ಸೊ ಇವತ್ತು ನೋಡಿದಾಗ ಎಸ್ ಅನ್ನಿಸ್ತು, ಹೌದಲ್ಲ ಇವ್ರು ಅವ್ರ ಥರನೇ ಇದ್ದಾರೆ, ನೋಡ್ಬೋದಲ್ಲ ಅವ್ರನ್ನ ಅಂತ. ಸೊ ದರ್ಶನ್ ಸರ್ನಂತೂ ನೋಡೇ ಇಲ್ಲ ನಾನು ಇವಾಗವರೆಗೂ. ಬಟ್ ಇವ್ರನ್ನ ನೋಡಿ ಸ್ವಲ್ಪ ಎಸ್ ಅವ್ರ ಥರನೇ ಇದ್ದಾರೆ. ಸೊ ನಾನು ಅವ್ರನ್ನೇ ನೋಡಿದಾಗ ಆಯಿತು, ನನಗೆ ಖುಷಿ ಆಯಿತು. ಸಪೋಸ್ ದರ್ಶನ್ ಸರ್ ಸಿಕ್ಕಿದ್ರೆ ಆಬ್ವಿಯಸ್ಲಿ ಶಾಕ್, ಸರ್ಪ್ರೈಸ್ ಎಲ್ಲ ಆಗುತ್ತೆ. ಎಸ್, ನಂಗೆ ತುಂಬ ಖುಷಿ ಆಗುತ್ತೆ. ಸರ್ ನಾವು ಒಂದ್ಸತಿ ನೋಡಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕಾದರೆ ಇನ್ನೂ ಖುಷಿನೇ. ನನ್ನಷ್ಟು ಲಕ್ಕಿ ಯಾರು ಇರಲ್ಲ ಅಂತ ಅನಿಸುತ್ತೆ. ಎಸ್, ಐ ಆಮ್ ವೇಟಿಂಗ್. ಆ್ಯಂಡ್ ಒನ್ಸ್ ಅಗೇನ್ ದಂಡತೀರ್ಥ ಬಗ್ಗೆ? ದಂಡತೀರ್ಥ ನೀವು ಹೆಸರೇ ಕೇಳಿದಾಗ ತುಂಬ ಡಿಫ್ರೆಂಟಾಗಿ ಇದೆ ಅಲ್ವಾ? ಎಸ್, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ಅವರು ಆನ್ ಸ್ಕ್ರೀನಲ್ಲಿ ತೋರಿಸ್ತಾರೆ. ನಾನು ತುಂಬ ವೆಯ್ಟ್ ಮಾಡ್ತೀನಿ. ಸ್ಟೋರಿ ತುಂಬ ಕ್ಯೂರಿಯಸ್ ಆಗಿದೆ. ಸರ್ ನನಗೆ ಸ್ಟೋರಿ ಹೇಳುವಾಗಲೇ ನನಗೆ ಅನ್ನಿಸ್ತು, ಈ ಸ್ಟೋರಿಯಲ್ಲಿ ಏನೋ ಇದೆ, ಈ ದಂಡತೀರ್ಥ ಡೆಫಿನೆಟ್ಟಾಗಿ ನಮಗೆಲ್ಲ ತೀರ್ಥ ಪ್ರಸಾದ ಕೊಡುತ್ತೆ ಅಂತ. ಎಸ್, ಹ್ಯಾವ್ ಟು ವೆಯ್ಟ್. ಥ್ಯಾಂಕ್ ಯು. ಸೆಂಚುರಿ ಟಿವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.